ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮಃ ಕಾರುಣ್ಯ ಸಿಂಧವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮಾವಲಿಗಳಲ್ಲಿ ಇವತ್ತಿನ ದಿನ ರಾಘವೇಂದ್ರ ತೀರ್ಥರ ಒಂದು ಗುಣವನ್ನು ಚಿಂತನೆ ಮಾಡತಕ್ಕಂತಹ ಒಂದು ನಾಮ ಓಂ ಬುದ್ಧಿದಾತ್ರೇ ನಮಃ. ಎಲ್ಲ ಭಕ್ತರು ಕೂಡ ಭಗವದ್ಭಕ್ತರಾಗಲಿ ಅಥವಾ ಗುರುಗಳಾದ ರಾಯರ ಭಕ್ತರಾಗಲಿ ಎಲ್ಲರೂ ಕೂಡ ಭಗವಂತನ ಹತ್ತಿರ ಗುರುಗಳ ಹತ್ತಿರ ಕೇಳತಕ್ಕಂತಹದ್ದೇನು ಅಂತ ಹೇಳಿದ್ರೆ, ಉತ್ತಮವಾದ ವಿದ್ಯೆಯನ್ನು ನನಗೆ ಕೊಡಲಿ ಅಥವಾ ಒಳ್ಳೆ ಬುದ್ಧಿಯನ್ನು ಕೊಟ್ಟು ನನ್ನನ್ನು ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಜೀವನದಲ್ಲಿ ಯಾವತ್ತೂ ಕೂಡ ಸದ್ಬುದ್ಧಿಯನ್ನು ಬೇಡಿಕೊಳ್ಳೋದು ಭಗವಂತನ ಹತ್ತಿರ ಅದೊಂದು ಉತ್ತಮವಾದ ಗುಣ. ಅದು ದುರ್ಬುದ್ಧಿಯಿಂದ ಇವತ್ತಿನ ದಿನ ಸಮಾಜದಲ್ಲಾಗಲಿ ಅಥವಾ ಇತಿಹಾಸದಲ್ಲಾಗಲಿ ಅದೆಷ್ಟು ಜನ ಅನರ್ಥವನ್ನು ಹೊಂದಿದ್ದಾರೆ ಅನ್ನೋದನ್ನು ನಾವು ನೋಡಬಹುದು. ಹಾಗಾಗಿ ರಾಯರ ಹತ್ತಿರ ನಾವೇನು ಬೇಡಬೇಕು? ದೇವಸ್ಥಾನಗಳಿಗೆ ಹೋಗ್ತೇವೆ, ಮಠ ಮಂದಿರಗಳಿಗೆ ಹೋಗ್ತೇವೆ, ಸದ್ಬುದ್ಧಿಯನ್ನು ಕರುಣಿಸಿ ಅಂತ ಹೇಳ್ತಾರೆ. ಆಚಾರ್ಯರು ತಮ್ಮ ಗ್ರಂಥದಲ್ಲಿ ನಿರೂಪಣೆಯನ್ನು ಮಾಡ್ತಾ ನಮಗೆ ಹೇಳ್ತಕ್ಕಂತಹದ್ದ 3 ಅವಶ್ಯವಾಗಿ ನಮ್ಮ ಮರಣದ ನಂತರ ನಮ್ಮ ಹಿಂದೆ ಬರುತ್ತೆ. ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಠವಿಷ್ಠ ಸಮಸ್ಯ ಚ ಫಲಾನಿ 3 ಶಿಷ್ಯಂತೆ ವಿದ್ಯಾ. ಕಲಿತ ಸದ್ವಿದ್ಯೆ ಏನಿದೆ, ಆ ಸದ್ವಿದ್ಯೆಯಿಂದ ಉಂಟಾದ ಯಾವ ಸದ್ಬುದ್ಧಿಗಳಿದ್ದಾವೆ ಇವೇ ನಮ್ಮ ಹಿಂದೆ ಬರಬೇಕು ಹೊರತು ಬೇರೆ ಯಾವುದೂ ಕೂಡ ನಮ್ಮ ಹಿಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಕಲಿತ ಸದ್ವಿದ್ಯೆ, ಮಾಡಿದ ಸತ್ಕರ್ಮ, ಪಡೆದ ಸತ್ಸಂತಾನ ಇವೇ ಇವತ್ತಿನ ದಿನ ನಮ್ಮ ಜೊತೆ ಬರಬೇಕು ಹೊರತು ಬೇರೆ ಯಾವುದೂ ಕೂಡ ನಮ್ಮ ಹಿಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಉತ್ತಮವಾದ ವಿದ್ಯೆಯನ್ನು ಕೊಡ್ತಕ್ಕಂತಹ ಯೋಗ್ಯತೆ ಯಾವ ಗುರುಗಳಲ್ಲಿ ಇದೆನೋ ಅಂತಹ ಗುರುಗಳಿಗೆ ಅವಶ್ಯವಾಗಿ ನಾವು ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಆಚಾರ್ಯರು ವಿಶೇಷವಾಗಿ ನಿರೂಪಣೆಯನ್ನು ಮಾಡ್ತಾ ತತ್ವ ವಿಜ್ಞಾಪನಂ ಧರ್ಮೋ ವಿಪ್ರಸ್ಯತು ವಿಶೇಷತಃ. ಭಗವಂತನ ತತ್ವಜ್ಞಾನವನ್ನು ನಿರಂತರ ಸಂಪಾದಿಸ್ತಾ ಇರಬೇಕಂತೆ. ಇದು ಬ್ರಾಹ್ಮಣನ ಅವಶ್ಯ ಕರ್ತವ್ಯಗಳಲ್ಲಿ ಇದು ಒಂದು ಅಂತ ಹೇಳ್ತಾರೆ. ಆಚಾರ್ಯರು ಅನುವ್ಯಾಖ್ಯಾನ ಗ್ರಂಥದಲ್ಲಿ ಸೋಪಾಸನಾಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಅಂತ ಹೇಳ್ತಾ, ಶಾಸ್ತ್ರಗಳ ನಿರಂತರ ಅಧ್ಯಯನ ಅವಲೋಕನ ಅನ್ನೋದು ಏನಿದೆ ಇದೂ ಕೂಡ ಒಂದು ಭಗವಂತನ ಉಪಾಸನೆ ಅಂತ ನಾವು ಚಿಂತನೆಯನ್ನು ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಇಂತಹ ಸಚ್ಛಾಸ್ತ್ರಗಳ ನಿರಂತರ ಪಾಠ ಪ್ರವಚನದಿಂದ ನಮಗೆ ಸದ್ವಿದ್ಯೆ ಅಥವಾ ಸದ್ಬುದ್ಧಿ ನಿಶ್ಚಯವಾಗಿಯೂ ಕೂಡ ಪ್ರಾಪ್ತಿಯಾಗತ್ತೆ. ಅಂತಹ ಸದ್ಬುದ್ಧಿದಾಯಕರಾದ ರಾಘವೇಂದ್ರ ತೀರ್ಥರಿಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಅಂತ ಕೃಷ್ಣಾವಧೂತರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ.